ಭಕ್ತಿ ಭಾವದಿಂದ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ದತ್ತಪೀಠ ನಮ್ಮ ಹಿಂದೂಗಳ ಒಂದು ಆರಾಧ್ಯ ದೈವ. ಮುಸಲ್ಮಾನರ ದಾಳಿಯಿಂದ ಭಾರತದಲ್ಲಿ ಹಲವಾರು ದೇವಾಲಯಗಳು ಧ್ವಂಸ ಆಗಿದೆ. ಬಾಬರ್ ಕಾಲದಿಂದ ಔರಂಗಜೇಬು, ಟಿಪ್ಪು ಇವರೆಲ್ಲ ಮತಾಂಧರು ನಮ್ಮ ಹಿಂದೂ ದೇವಾಲಯಗಳನ್ನು ಹಾಳು ಮಾಡಿದ್ದಾರೆ. ಈಗ ಮತ್ತೆ ಆ ದೇವಾಲಯಗಳೆಲ್ಲ ರಾಮ ಮಂದಿರದಿಂದ ಹಿಡಿದು ದತ್ತಪೀಠದವರೆಗೂ ನಮ್ಮ ಹೋರಾಟ ನಡೀತಾ ಇದೆ. ಈಗ ರಾಮ ಮಂದಿರ ಹಿಂದೂಗಳ ಭಾವನೆ ಸಾಕಾರ ಆಗ್ತಾ ಇದೆ. ಜನವರಿಯಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಅದೇ ರೀತಿ ದತ್ತಪೀಠನೂ ಕೂಡ ಮುಂದೊಂದು ದಿನ ಅಲ್ಲಿರುವಂಥ ಏನೇನು ಆ ಮುಸಲ್ಮಾನರ ಪಳೆಯುಳಿಕೆಗಳಿದೆ ಅದೆಲ್ಲ ಹೋಗಿ ಸಾವಿರಾರು ವರ್ಷಗಳ ಇತಿಹಾಸ ಏನಿದೆ ದತ್ತಪೀಠ, ಆ ದತ್ತಪೀಠ ಉಳಿಯುವಂಥದ್ದಕ್ಕೆ ಇವತ್ತೇನು ಹೋರಾಟ ದತ್ತಮಾಲೆ ಮತ್ತು ಶೋಭಾಯಾತ್ರೆ ನಡೀತಾ ಇದೆ, ಇದರ ಮುಖಾಂತರ ನಮಗೆ 100% ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಇವತ್ತು ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.